ನಾನು ಬ್ಯಾಚುಲರ್ ಇದ್ದಾಗ ಮನೆಯೊಳಗೆ ಅಡುಗೆ ಮಾಡ್ಕೊತಿದ್ದೆ. ಕಾಲೇಜಿನಲ್ಲಿ ಪ್ರೊಫೆಸರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಯಿತು. ಒಂದು 5 ವರ್ಷ ಬ್ಯಾಚುಲರ್ ಇದ್ದಾಗ ಮನ್ಯಾಗ ಅಡುಗೆ ಮಾಡ್ಕೊತಿದ್ದೆ. ಕಾಯಿಪಲ್ಯ ನಾನೇ ತರ್ತಿದ್ದೆ, ಬದನೆಕಾಯಿ, ಬೆಂಡೆಕಾಯಿ, ಉಳ್ಳಾಗಡ್ಡಿ ಎಲ್ಲ. ತಿಳಕವಾಡಿ ಒಳಗೆ ಮಾರ್ಕೆಟ್ನಾಗ ಒಬ್ಬಕ್ಕೆ ಹೆಣ್ಮಗಳು ನಿಂಬೆವ್ವ ಅಂಥೇಳಿ, ಆಕೆ ಸ್ವಲ್ಪ ತೂಕ ಗೀಕ ಚಲೋ ಇತ್ತು. ಅಲ್ಲಿ ಹೋಗ್ತಿದ್ದೆ ನಾನು. ಅಲ್ಲಿ ಹೋಗಿ ದಿನ ಕಾಯಿಪಲ್ಯ ತರ್ತಿದ್ದೆ. 5 ವರ್ಷದ ದಿನ ನಾನು ಕಾಯಿಪಲ್ಯ ತಂದಿದ್ದೆ. ಅಲ್ಲಿ ಮುಂದೆ ಏನಾಯಿತು, ನಾವು ಎಷ್ಟೋ ಸಲ ರಾತ್ರಿ ವಾಕಿಂಗ್ ಎಲ್ಲ ಮಾಡಿ ನಮ್ಮ ಫ್ರೆಂಡ್ ಜೋಡಿ ಹೋಗಿ ರಾತ್ರಿ 10 ಆಗ್ತೈತೆ ರೀ. 10 ಆದರೂ ಆಕೆ ಅಲ್ಲೇ ಕೂತಿರ್ತಿದ್ಲು, ಒಂದು ದೀಪ ಮುಣುಕು ದೀಪ ಹಚ್ಕೊಂಡು. ಅಲ್ಲಿ ಹೋಗಿ ಮತ್ತೆ ಪಲ್ಯ ತೊಗೊಂಡು ಹೋಗವ. ಮುಂದೆ ಮದುವೆ ಆಯಿತು. ಮ್ಯಾರೇಜ್ ಆದ ಕೂಡಲೇ 1 ತಿಂಗಳು 2 ತಿಂಗಳಾಗಿತ್ತು. ನಮ್ಮ ಮಿಸಸ್ಸನ್ನ ಕರ್ಕೊಂಡು ಅಲ್ಲಿ ಹೋದೆ, ಕಾಯಿಪಲ್ಯ ತರ್ಲಿಕ್ಕಂತ ಹೋದೆ. ಅವ ಬೆಂಡೆಕಾಯಿ ತೂಕ ಮಾಡಿದ್ಲು, ಒಂದು ಸ್ವಲ್ಪ ಏನೋ ತಕ್ಕಡಿ ಕಮ್ಮಿ ಹಾಕಿದಂಗೆ ಅನಿಸ್ತು. ನಮ್ಮ ಮಿಸಸ್ ಏನಂದು, ಸರಿಯಾಗಿ ತೂಕ ಮಾಡುವ, ಇನ್ನೊಂದೆರಡು ಹಾಕಿ, ಹಂಗೆ ಯಾಕೆ ಕರೆಕ್ಟ್ ತೂಕ ಮಾಡ್ತೀವಿ ಅಂತಂದ್ಲು. ಆಕೆ ಏನು ಅನ್ಬೇಕ್ರಿ, ಅಮ್ಮವ್ರ ನಾ ಹೆಂಗಿದ್ದೇನೆ ಎಂಬುದು ನಿಮ್ಮ ಮನೆಯವ್ರಿಗೆ ಕೇಳ್ರಿ. 5 ವರ್ಷ ಆಯ್ತು ನನ್ನ ಕಡೆ ಬರೋಕತ್ಯಾರಿ ಅವರು. ಇಷ್ಟು ಮಂದಿ ಪಲ್ಯದವರು ಹೆಣ್ಮಕ್ಳಿದ್ರು ಎಲ್ಲರನ್ನ ಬಿಟ್ಟು ನನ್ನ ಕಡೆನೇ ಬರ್ತಾರೆ ರೀ ಅವರು. ಎಷ್ಟೋ ಸಲ ರಾತ್ರಿ ಎಷ್ಟೊತ್ತಾದರೂ ನನ್ನ ಕಡೆನೇ ಬಂದು ಹೋಗ್ತಾರೆ. ಇಷ್ಟು ಹೇಳಿಬಿಟ್ಟಿಲ್ರಪ್ಪ. ಇಷ್ಟು ಹೇಳಿ ನಾವು ಮನೆಗೆ ಬಂದೀವಿ. ದೊಡ್ಡ ಜಗಳ ಆಯ್ತು ನಮ್ಮ ಮನ್ಯಾಗ. ನಮ್ಮ ಮಿಸಸ್ 8 ದಿನ ನಂಗೆ ಸನಿಗೆ ಬರುವುಳಿಲ್ಲ ಅವಾಗ. ಏನು ರೀ ಇದು ನಿಮ್ಮ ಗದ್ದಲ ಅಂತಂತ. ನಂದು ಏನು ಗದ್ದಲ, ಏನಿದೆ ಹಿಂಗ್ಯಾಕೆ ಮಾತಾಡೋದಕ್ಕೆ. ನೋಡು, ಅವೆಲ್ಲ ಮದುವೆಗಿಂತ ಮೊದಲು ಆದ ಗದ್ದಲ. ನೀವು ಹೆಣ್ಮಕ್ಕಳು ಮದುವೆಗಿಂತ ಆದ ಗದ್ದಲದ ಬಗ್ಗೆ ಭಾಳ ವಿಚಾರ ಮಾಡಬಾರ್ದು. ಮದುವೆ ಆದಮೇಲೆ ಏನಾರೇ ಗದ್ದಲ ಆದರೆ ಅದನ್ನು ವಿಚಾರ ಮಾಡಬೇಕು ಅಂತಂದೆ. ಮದುವೆ ಆದಮೇಲೂ ಗದ್ದಲ ಮಾಡೋರು ಇರ್ತಾರೆ, ಆದರೂ ಅದನ್ನು ಸೀರಿಯಸ್ ತೊಗೊಳ್ಳೋದಂಥ ಉದಾರ ಮನಸ್ಸಿನ ಹೆಣ್ಣುಮಕ್ಕಳು ಸಾಕಷ್ಟು ಜಗತ್ತಿನಾಗಿದ್ದಾರೆ. ಅದೆಲ್ಲ ನೀನು ಮಾಡೋಂಥದ್ದು. ಯಾಕೋ ಆಕೆಗೆ ಒಟ್ಟು ಸಂಶಯ ಬಂತು, ಏನು ಸುಗಾಡು, ಅದು ಅರ್ಥನೇ ಆಗಲಿಲ್ಲ ಆಕೆ ಮಾತಾಡಿದ್ದು. ನಾವು ಕಾಲೇಜ್ ಬಿಟ್ಟು ಮರುದಿವ್ಸ ರೀ ಅಲ್ಲಿ ಹೋದೇನು ರೀ ಒಬ್ಬನೇ ಆ ಕಾಯಿಪಲ್ಯದ ಆಕೆಗೆ ಜೋಡಿ. ಆಕೆಗೆ ಹೇಳಿದೆ ನಾ, ನೋಡುವ ನಮ್ಮ ಮಿಸಸ್ಸು ಇದ್ದಾಗ ನೀ ಇಂಥದ್ದೆಲ್ಲ ಮಾತಾಡಬೇಡ. ಯಾಕೆ ಏನಾಯ್ತು ರೀ, ಏನು ಹಿಂಗೆಲ್ಲ ಅಂದಿಲ್ಲ, ನನ್ನ ಕಡೆನೇ ಬರ್ತಾರೆ, ರಾತ್ರಿ ಎಷ್ಟೊತ್ತಾದ್ರು ನನ್ನ ಕಡೆ ಬರ್ತಾರೆ, ಇಂಥವೆಲ್ಲ ಮಾತಾಡ್ಬೇಕೇನೆ. ನಮ್ಮ ಮಿಸಸ್ ನನ್ನ ಜೋಡಿ ಮಾತು ಬಿಟ್ಟಾಳಿಗೆ ಅಂತ ಹೇಳಿದೆ ನಾನು. ನನಗೆ ಬರ್ಬಿಡೋಳು. ಆಕೆ ಹೇಳಿದ್ದು, ಸಾಹೇಬ್ರೆ ನಾ ಸಹಜ ಅನ್ನಂಗೆ ಅಂದೀನಿ ರೀ, ಇನ್ನು ಮುಂದೆ ನಿಮ್ಮ ಹೆಂಡತಿ ಜೋಡಿ ಇಲ್ಲಿ ಬಂದಾಗ ನಾವು ಇಂಥವು ಯಾವುದೂ ಮಾತಾಡಂಗಿಲ್ಲ ರೀ ಅಣ್ಣ ಅವ್ರ ಅಂತಂದ್ಲು. ಹಾಂ, ಇದೇನು ಅಂದೆ ನೋಡು, ಅಣ್ಣ ಅವ್ರಂತೇನು ಅಂದೆನ, ಇದು ಬಂಗಾರದಂಥ ಮಾತು. ಇನ್ನು ಮುಂದೆ ಇದೇ ಕಂಟಿನ್ಯೂ ಮಾಡಂತ ಹೇಳಿದೆ ನಾನು. ನಂದು ಮದುವೆ ಆಗಿದೆ, ಹೆಂಡತಿ ಬಂದಾಳೆ, ಇನ್ನು ಮುಂದೆ ಅಣ್ಣ ಅವರೇ. ಏನು ಇಷ್ಟು ದಿವಸ ಏನು ಆದಾಗಿ ಹೋಯಿತು, ಆದದ್ದಾಗಿ ಹೋಯ್ತು. ಅಲ್ಲಿಗೇನು ರೀ ಪಲ್ಯ ತರ್ತಿದೆ, ಮಾತಾಡ್ತಿದ್ದೆ, ಸ್ವಲ್ಪ ಇಷ್ಟು ಸರಿ ಆಗೋದು ಅಂತ. ಹಂಗೇನಾರೆ ಆಗುವಂಗಿತ್ತು ನಾವು ಮಾಸ್ತರ್ ಆಗಿ ಆಗ್ತಿದ್ವಿ. ನಾವು ಸಾರಿ ಮಾಸ್ತರ್ ಆಗಿ ಕೂತಿ ಒಂದ ಮೇಲೆ ಅಂಥದ್ದು ಏನೂ ಆಗಿದ್ದಿಲ್ಲ ರೀ. ಸುಮ್ಮ ಪಲ್ಯ ತರಿ ಹೋಗ್ತಿದ್ಲು. ಆಕೆ ಮಜಾ ಮಾತಾಡ್ತಿದ್ಲು. ಜಲ್ದಿ ಮದುವೆ ಮಾಡ್ಕೋರಿ ಸಾಹೇಬ್ರು ಅಂತಿದ್ಲು. ಒಬ್ಬರ ಎಷ್ಟು ದಿವಸ ಇರೋರು ಅಂತಿದ್ರು ರೀ, ವಯಸ್ಸಾಗ್ತಾರೆ ಮದುವೆ, ಇಂಥವೆಲ್ಲ ಮಾತಾಡ್ತಿದ್ಲಕ್ಕೆ ಎಷ್ಟು. ಇನ್ನು ಮ್ಯಾಲೆ ಅಣ್ಣ ಅವ್ರಂತನ್ನು, ನನಗೆ ಅಣ್ಣ ಅಂತನ್ನು, ಬೇಕಾರೆ ತಮ್ಮ ಅಂತನ್ನು, ಬೇಕಾರೆ ಕಾಕ ಅಂತನ್ನು, ಬೇಕಾರೆ ಮಾಮ ಅಂತನ್ನು. ಮಾಮ ಅಂತ ಅನ್ಬೇಡ, ಮಾಮ ಅಂತ ಅನ್ಬೇಡ. ಮಾಮ ಮತ್ತು ಡೇಂಜರ್ ರೀ ಅದು ವರ್ಡ್. ಅದು ಮಾಮ ಅಂತ ಅನ್ಬಾರ್ದು ಯಾವಾಗಲೂ. ಬರೀ ಇಷ್ಟನ್ನು ಅಂತಂದೆ ನಾನು. ಈ ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ರಾತ್ರಿ 1 ಗಂಟೆಗೆ ಹೋಗ್ರಿ ನೀವು, ಅಲ್ಲಿ ಸಾಕು ನಿಂತಿರ್ತಾರೆ, ಮಾಮ 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 ಅಂತಿರ್ತಾರೆ. ಅದಕ್ಕೆ ಮಾಮ ಅಂಬೋದು ಭಾಳ ಡೇಂಜರ್ ಅಂತ ಹೇಳಿದೆ ನಾನು. ಇವೆಲ್ಲ ನೋಡಿರಿ ಹಾಸ್ಯ ಘಟನೆಗಳು ಜೀವನದೊಳಗೆ ನಡೆದೇ ನಡೀತಾವ್ರಿ.